ನಿಮ್ಮ ಮಗನೆಂಬ ಸತ್ಯ ತಿಳಿದಿದ್ದರೆ ವೀರ ಸ್ವರ್ಗವನ್ನು ಸೇರುತ್ತಿದ್ದು ಆ ನಿಮ್ಮ ಮಗ ಅಭಿಮನ್ಯುವಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. 18 ದಿನಗಳು ನಡೆದ ಆ ಮಹಾ ಸಂಗ್ರಾಮವನ್ನು ಕೇವಲ 8 ದಿನಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿನ ಬೆಳಗ್ತಾ ಇದ್ದ ಈ ನಿಮ್ಮ ಮಗ ಬಬ್ರುವಾಹನ. ನನ್ನ ಮಗ ಯಾಕೆ ತೋರ್ತೀಯ? ಹೋಗಿ ನಿಮ್ಮ ತಾಯಿನ ಕೇಳಿ, ನಿನಗೆ ಜನ್ಮ ಕೊಟ್ಟ ನಿಮ್ಮ ಅಪ್ಪ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಹಾಡಿದ್ರೆ ಅವ್ರ ಹೃದಯನ ಬಗೆದು ರಣಜತಿಯ ಔಷಧ ನೀಡ್ತಾ ಇದ್ರು. ಆದ್ರೆ ತಾವು ಹಿರಿಯರು ಶ್ರೀಕೃಷ್ಣನ ಪರಮಹಂಸರು ಆ ಒಂದು ಗೌರವದಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ರು. ದಯಮಾಡಿ ನಮ್ಮ ಅನುಮತಿ ಕೊಟ್ಟು ತಮ್ಮ ದರ್ಶನ ಭಾಗ್ಯವನ್ನು ನೀಡಿ ನಮಗೆ ಕೃತಾರ್ಥರನ್ನಾಗಿ ಮಾಡಿ, ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಬಿಟ್ಟಬೇಡ. ಆ ಯೋಗ್ಯತೆ ನಿನಗೆ ಇದೆ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕತ್ತಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಎದೆಯೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದಿ. ಲಜ್ಜೆಗೆಟ್ಟೆ ಗೇಟಿಯಂತ ಬಂದು ಕಾಲಿ ಹಿಡಿಯಬೇಕಾದರೆ ನೀನು ಚಾರಿಣಿಯ ಮಗನೇ ಇರಬೇಕು. ಚಾರಿಣಿಯ ಮಗ ಕೋರ್ಪೊರೆದು ನುಗ್ಗುವ ಪ್ರವಾಹವನ್ನು ಗಟ್ಟಿ ಪ್ರತಿರೋಧಿಸಬಲ್ಲೆ. ಹೊರಸಿನಿಂದ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಅಲ್ಲಿಂದನ್ನು ಬರೀ ಕಾಲಲ್ಲಿ ಹೊಸಗಬಲ್ಲೆ. ಆದರೆ ಈ ಮಾತೃನಿಂದನೆಯನ್ನು ಮಾತ್ರ ನಾನು ಸಹಿಸಲಾರೆ. ಅರ್ಜುನ, ಹೊರಗಿನ ಸಿಂಹವನ್ನು ಬಡಿದೆಬ್ಬಿಸಿದೆ, ವೃತ್ತಿ ದೇವತೆಯನ್ನು ಅಡಗಿಸಿದೆ, ಮಾತೃದೇವತೆಯ ಪಾತ್ರವೃತ್ತಿಗೆ ಹೊಸಿ ಹಚ್ಚಿ ನಿನ್ನ ಜೊತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಹುಲಿಗಣ್ಣನೆ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನವ ಹತ್ತ ಬರಲಿ, ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ಹುಟ್ಟಗಳನ್ನು ತುಂಡರಿಸಿ ಚೆಂಡಾಡುತ್ತಿದ್ದರೆ ನಾನು ಚಿತ್ರಾಂಗನೆಯ ಮಗ ಬಬ್ರುವಾಹನನಲ್ಲ.